ಕೊಡಗು. ಸೊ ಮನೆಗೆ ಹೋಗ್ತಿದ್ದೀವಿ. ಗೊತ್ತಿಲ್ಲ ಇದು ಇಟ್ ವಿಲ್ ಬಿ ಅ ಕಂಪ್ಲೀಟ್ ಕೊಡಗು ವ್ಲಾಗ್ನೂ ಆಗಿರುತ್ತೆ ಅಥವಾ ಇಫ್ ಪಾಸಿಬಲ್ ಮಧ್ಯದಲ್ಲಿ ಲೆಟ್ಸ್ ಡೂ ಅ ಟಾಕ್ ಆ್ಯಂಡ್ ಡ್ರೈವ್ ಕೈಂಡ್ ಆಫ್ ಅ ಥಿಂಗ್. ಸದ್ಯಕ್ಕೆ ಟ್ರಾಫಿಕ್ ಎಲ್ಲ ಇದೆ, ನೈಸ್ ರೋಡಲ್ಲಿ ಹೋಗ್ತಿದ್ದೀವಿ. ಸೊ ವಿ ಹ್ಯಾವ್ ಟು ಟೇಕ್ ಅ ಎಕ್ಸಿಟ್. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಟ್ರಾಫಿಕ್ ಇದೆ ಅನಿಸುತ್ತೆ. ಸೊ ವೆನ್ ಲಿಟಲ್ ರೋಡ್ ಇಸ್ ಕ್ಲಿಯರ್ ಆವಾಗ ಇಫ್ ಪಾಸಿಬಲ್ ವಿ ಕ್ಯಾನ್ ಡೂ ಅ ಟಾಕ್ ಆ್ಯಂಡ್ ಡ್ರೈವ್ ಕೈಂಡ್ ಆಫ್ ಅ ಥಿಂಗ್. ಸೊ ಸಿ ಯು ಇನ್ ಅ ಬಿಟ್. ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ? ಸೊ ಇವತ್ತು ವೀಕೆಂಡ್ ಸ್ಟಾರ್ಟ್ ಆಗಿದೆ. ನಮ್ಮ ಪಯಣ ವೀಕೆಂಡ್ ಸ್ಟಾರ್ಟ್ ಆಗಲಿಲ್ಲ, ವಿ ಆರ್ ವರ್ಕಿಂಗ್ ಇವತ್ತು. ಆಬ್ವಿಯಸ್ಲಿ ಇಟ್ಸ್ ಫ್ರೈಡೇ ಆ್ಯಂಡ್ ವಿ ಆರ್ ವರ್ಕಿಂಗ್. ಆ್ಯಂಡ್ ನಮ್ಮ ಪಯಣ ಇವಾಗ ಕೊಡಗಿನ ಕಡೆಗೆ, ಕೂರ್ಗ್, ದ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ. ರಿಕ್ವೈರ್ಮೆಂಟ್ ಕೆಲಸಗಳಿದೆ, ಹೋಗಬೇಕು. ನಾವು ಯೂಶಲಿ ಏನಾದರೂ ಕೆಲಸ ಏನಾದರೂ ಇದ್ದರೆ ಇನ್ ಬಿಟ್ವೀನ್ ಹೋಗ್ತಾ ಇರ್ತೀವಿ. ನಮಗೆ ತುಂಬ ದೂರ ಏನೂ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಐ ವುಡ್ ಸೇ 3 to 5 hours ಮ್ಯಾಕ್ಸ್. 5 hours ಯಾವಾಗ ಇನ್ ಬಿಟ್ವೀನ್ ಗೋಣಿಕೊಪ್ಪಲ್ಲಿ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿ ಹೋದ್ರೆ 5 hours ಮನೆಗೆ ತಲುಪೋದು. ಇಲ್ಲ ಅಂದ್ರೆ 3.5 hours. ಎಸ್. ಸೊ ನೈಸ್ ರೋಡ್ ಎಕ್ಸಿಟ್ ತಗೊಂಡು ಇವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲ್ ಇದ್ದೀವಿ. ಟು ಟೆಲ್ ಯು ಗೈಸ್, ಸೊ ವಿ ಆರ್ ಫ್ರಮ್ ಕೂರ್ಗ್. ಓಕೆ, ನಾವು ಮನೆಯಲ್ಲಿ ಕೊಡವ ಭಾಷೆ ಮಾತಾಡೋದು. ಸೊ ದಟ್ಸ್ ಎ ರೀಸನ್ ಆರ್ ಕನ್ನಡ ಇಸ್ ನಾಟ್ ಫ್ಲೂಯೆಂಟ್. ಕ್ಷಮೆ ಇರಲಿ. ಅಂದ್ರೆ ಮಾತಾಡ್ಬೇಕಾದ್ರೆ ಒಂದು ಫ್ಲೋ ಅಲ್ಲಿ ವರ್ಡ್ಸ್ ಆಚೆ ಈಚೆ ಆಗಿ ಹೋಗುತ್ತೆ. ಒಂದೊಂದು ವರ್ಡ್ಸ್ ಅಟ್ ಅ ಟೈಮ್ ಸಿಗಲ್ಲ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್. ಆ್ಯಂಡ್ ಇಟ್ಸ್ ಅ ಪೀಸ್ಫುಲ್ ಡ್ರೈವ್. ತುಂಬ ವೆಹಿಕಲ್ಸ್ ಏನೂ ಇಲ್ಲ ಇವತ್ತು. ಮೇ ಬಿ ಇಟ್ಸ್ ಅ ಮಾನ್ಸೂನ್. ಆಮೇಲೆ ಇನ್ ಕೂರ್ಗ್ ಆ್ಯಂಡ್ ಸಮ್ಮರ್ ವೆಕೇಶನ್ ಇದ್ದರೆ ಫ್ರೈಡೇಸು ಆ್ಯಂಡ್ ಎನಿ ಡೇ ಇನ್ ಅ ವೀಕ್ ಡ್ಯೂರಿಂಗ್ ಸಮ್ಮರ್ ವೆಕೇಶನ್ ಎಲ್ಲ ಆಚೆ ಹೋಗ್ತಾ ಇರ್ತಾರೆ. ಸೊ ರೋಡ್ಸ್ ಎಲ್ಲ ಎಂಟಿ ಇರಲ್ಲ. ಇವತ್ತು ಅಷ್ಟೇನು ನೋಡ್ತಾ ಇಲ್ಲ. ಸೊ ನೋಡೋಣ ಹೇಗಿದೆ ಅಂತ. ಗೊತ್ತಿಲ್ಲ ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ. ರೀಸೆಂಟಾಗಿ ಐ ಲಾಸ್ಟ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಕಸಿನ್. ಸೊ ಹಿ ವಾಸ್ ಯಂಗರ್ ಟು ಮೀ. I don't know why he took that decision that he should not be in this world anymore anta. But ನಾವೆಲ್ಲ ಅಂದ್ಕೊಂಡಿರೋ ಪ್ರಕಾರ ಪ್ರಾಬಬ್ಲಿ he was mentally very upset ಅಂತ ಅನಿಸುತ್ತೆ. ತುಂಬ ಜನ ಇವಾಗ ಪ್ರಪಂಚದಲ್ಲಿ ವಾಟ್ ವಿ ಮೀಟ್ ಅಲ್ಲ, ಎಲ್ಲರೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಬಟ್ ವಾಟ್ ದೇ ಆರ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ ಅದು ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ಹೇಳ್ತಾರಲ್ಲ, ಲೈಕ್ ವಿ ಹ್ಯಾವ್ ಟು ಜಸ್ಟ್ ಬಿ ಕೈಂಡ್ ವಿತ್ ಎವ್ರಿ ಒನ್. ಯಾರು ಏನಾಗ್ತಿದೆ ಅವ್ರ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲ. ದೇ ಜಸ್ಟ್ ಮಾಸ್ಕ್ ದೇರ್ ಫೇಸ್, ಹ್ಯಾವ್ ಅ ವೈಟ್ ಸ್ಮೈಲ್ ಆ್ಯಂಡ್ ದೆನ್ ಜಸ್ಟ್ ದೇ ಗ್ರೀಟ್ ಅಸ್ ವೆಲ್ ಆ್ಯಂಡ್ ಟಾಕ್ ಟು ಅಸ್ ರಿಯಲಿ ವೆಲ್. ಕೇಳಿದಾಗ ನೋ ಐ ಆಮ್ ಫೈನ್, ಐ ಆಮ್ ಡೂಯಿಂಗ್ ಗುಡ್ ಅಂತ ಹೇಳ್ತಾರೆ. ಬಟ್ ಯಾಕೆ ಯಾರು ಅರ್ಥ ಮಾಡ್ಕೊಳ್ಳೋದು ದಟ್ ಮೆಂಟಲ್ ಹೆಲ್ತ್ ಡಸ್ ಮ್ಯಾಟರ್. ಇಫ್ ನಾಟ್ ಟು ಯೋರ್ ಕ್ಲೋಸೆಸ್ಟ್ ಒನ್ಸ್, ದೇರ್ ಆರ್ ಮೆನಿ ಪೀಪಲ್ ಹೂ ಈವನ್ ಸೀಕ್ ಮೆಡಿಕಲ್ ಹೆಲ್ಪ್ ಇದಕ್ಕೆ. ಬಟ್ ವೈ ವಿ ಇಗ್ನೋರ್ ಇಟ್? ಲೈಕ್ ಇವಾಗ ಫಿಸಿಕಲಿ ಏನಾದರೂ ಪೇಯ್ನ್ ಬಂದರೆ ವಿ ಐದರ್ ಟ್ರೈ ಟು ಟೇಕ್ ಅ ಪೇಯ್ನ್ ಕಿಲ್ಲರ್, ಮೆಡಿಕಲ್ ಶಾಪ್ ಹೋಗಿ ಏನೋ ಒಂದು ಮೆಡಿಸಿನ್ ಮಾಡ್ಕೊಳ್ತೀವಿ. ಬಟ್ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಸೋ ಇಂಪಾರ್ಟೆಂಟ್ ಇವಾಗಿನ ಕಾಲಕ್ಕೆ. ಬಿಕಾಸ್ ವಿ ಗೋ ಥ್ರೂ ಲಾಟ್ ಆಫ್ ಸ್ಟ್ರೆಸ್, ಮೇ ಬಿ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ವೈಸ್, ವಾಟ್ ಎವರ್ ಇಟ್ ಇಸ್. ಇವಾಗ ನಿಮ್ಗೆ ಗೊತ್ತಾಗುತ್ತೆ ತಾನೇ, ಇಫ್ ಯು ಆರ್ ಇನ್ ಅ ಪ್ಲೇಸ್ ವೇರ್ ನಥಿಂಗ್ ಗಿವ್ಸ್ ಯು ಹ್ಯಾಪಿನೆಸ್, ಯು ಶುಡ್ ಬಿ ನೋಯಿಂಗ್ ದಟ್ there is something wrong with you. So that's the key point for you to at least go seek a medical help. ದಯವಿಟ್ಟು ಯಾರು ಆ ಥರ ಡೆಸಿಷನ್ಸ್ ತಗೊಳ್ಬೇಡಿ. ನಿಮ್ಮ ಕ್ಲೋಸೆಸ್ಟ್ ಒನ್ಸ್ಗೆ whom you feel comfortable ಶೇರ್ ಮಾಡ್ಕೊಳ್ಳಿ ನೀವು ವಾಟ್ ಯು ಗೋಯಿಂಗ್ ಥ್ರೂ ಅಂತ. ಅಥವಾ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ
just go all by yourself. There are plenty of doctors to help you out for the same reasons. ಸೊ ದಯವಿಟ್ಟು ಯಾರೂ ಆ ಥರ ಕೆಟ್ಟ ಡೆಸಿಷನ್ಸ್ಗೆ ಬರಬೇಡಿ. ಬಿಕಾಸ್ ನೀವೇನೋ ಮಾಡ್ತೀರಾ, ಬಟ್ ಲೇಟರ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಕಸಿನ್ಸ್, ಫ್ರೆಂಡ್ಸ್, ದೇ ಸಫರ್ ಅ ಲಾಟ್. ನೀವೇನು ಕ್ಲೂ ಬಿಡದೆ ಯು ಹ್ಯಾವ್ ಲೆಫ್ಟ್ ದೆಮ್ ಇನ್ ಮಿಡಲ್ ಆಫ್ ಸಮ್ವೇರ್. ದಟ್ ಈಸ್ ರಿಯಲಿ ವೆರಿ ಹಾರ್ಡ್. ಯು ಹ್ಯಾವ್ ಸಮಥಿಂಗ್ ಟು ಶೇರ್? ಡೆತ್, ಸಾವು ನಮ್ಮ ಹತ್ರ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ, ಆಯಿತಾ? ಸೊ is all with him. He is the only person who can decide. Now decide ಮಾಡಿ, that is the very worst decision. So ಅದು ಯಾರು ಮಾಡಬಾರ್ದು. ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಅಲ್ವಾ? ಅದು ಮಾಡಿ ನಮಗೆ ಎಷ್ಟು ನೋವಾಗಿದೆ ಅಂತ ನಮಗೆ ಗೊತ್ತು. ಅದು ಯಾರೇ ಮಾಡಿಕೊಂಡ್ರು, ಅವ್ರ ಅಪ್ಪ ಅಮ್ಮ, ಅವ್ರ ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ, ಮಕ್ಕಳು, ಅವ್ರನ್ನೆಲ್ಲ ಯೋಚನೆ ಮಾಡಬೇಕು. ಏನು ಡಿಸಿಷನ್ಸ್ ಆದ್ರೂ ಆ ಥರ ಡಿಸಿಷನ್ಸ್ ಎಲ್ಲ ಇನ್ಫ್ಯಾಕ್ಟ್ ಆ ಥರ ಥಾಟೇ ಬರಬಾರ್ದು. ಕರೆಕ್ಟ್. ಲೈಫ್ ಚೇಂಜಸ್ ಅಲ್ಲಿ ಡಿಸಿಷನ್ಸ್ ಮಾಡೋದು ಐ ಅಂಡರ್ಸ್ಟ್ಯಾಂಡ್, ಎಸ್ ಮಾಡಬೇಕು. ಅಪ್ಗ್ರೇಡ್ ಮಾಡೋದು ಏನಾದರೂ ಇದ್ರೆ ಆ ಥರ ಮಾಡಬೇಕು ಡಿಸಿಷನ್ಸ್. ಅದನ್ನು ಬಿಟ್ಟು ಜೀವ ತಗೊಳ್ಳೋದು ಇಲ್ಲ. ಏನಕ್ಕೆ? ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಹಾಗೇನೆ ನಿಮ್ಮ ಏನೇ ಇಶ್ಯೂಸ್, ಗರ್ಲ್ ಫ್ರೆಂಡ್ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಫಿನಾನ್ಷಿಯಲ್ ಇಶ್ಯೂಸ್, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊಲ್ಯೂಷನ್ ಇಲ್ಲದೆ ಇರೋದು ಲೈಫೇ ಅಲ್ಲ. ಸೊಲ್ಯೂಷನ್ ಇರುತ್ತೆ, ಅದನ್ನು ನಾವು ಹುಡುಕ್ಬೇಕಷ್ಟೆ. ಆ ಥರ ಡಿಸಿಷನ್ಸ್ ತಗೋಬೇಡಿ. ಲಿವ್ ದ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ನಮ್ಮ ಚಾನಲ್ ಥರ ಮೋಶಿಕ್ ಎಕ್ಸ್ಪ್ಲೋರ್ಸ್. ಸೊ ವಿ ಆರ್ ಟ್ರೈಯಿಂಗ್ ಸೋ ಮೆನಿ ಥಿಂಗ್ಸ್. ಸೊ ಅದೇ ಥರ ನಿಮ್ಮ ಲೈಫಲ್ಲೂ ಏನು ಬೇಕು ಎಕ್ಸ್ಪ್ಲೋರ್ ಮಾಡಬೇಕೆಲ್ಲ. ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಕ್ಸ್ಪೀರಿಯನ್ಸ್ ಮಾಡಿ. ದಟ್ ಈಸ್ ದ ಲೆಸನ್ ಫಾರ್ ಯು, ಲರ್ನಿಂಗ್. ಲೈಫ್ ಬೋರ್ ಆಗ್ತಿದೆ ಅಂತ ಹೇಳಿದ್ರೆ ಯು ಕಾಂಟ್ ಗಿವ್ ಅ ಫುಲ್ ಸ್ಟಾಪ್ ಟು ಇಟ್. ವಿ ನೀಡ್ ಟು ಥಿಂಕ್ ಆಫ್ ಸಮಥಿಂಗ್ ಇನೋವೇಟಿವ್. ಮೇ ಬಿ ಏನಾದರೂ ಒಂದು ಮಾಡ್ತಾನೆ ಇರಬೇಕಲ್ವಾ? ಇವಾಗಿನ 5G ಕಾಲದಲ್ಲಿ ಫೋನ್ ಇದೆ, ಇಂಟರ್ನೆಟ್ ಇದೆ, ಯೂಟ್ಯೂಬ್, ಗೂಗಲ್, ನಿಮಗೆ ಸೊಲ್ಯೂಷನ್ ಗೂಗಲೇ ಕೊಡುತ್ತೆ. ಇವಾಗ ಇದು AI ಬೇರೆ ಇದೆ, ಚಾಟ್ GPT. ಸೊ ಇಫ್ ಯು ಆಸ್ಕ್ ಫಾರ್ ಎನಿಥಿಂಗ್, ಚಾಟ್ GPT ವಿಲ್ ಗಿವ್ ಯು, ಬಟ್ not like. And there are so many inspirational podcasts also where you can watch and take so much inspiration. ಫ್ರೀ ಡೇಟಾ ಎಲ್ಲ ಕೊಡ್ತಾ ಇದ್ದಾರೆ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ಬೇಕಾಗಿಲ್ಲ. ಸೊ ನೆಸೆಸರಿ ಥಿಂಗ್ಸ್ ಎಲ್ಲ ತುಂಬಾನೇ ಇರುತ್ತೆ ಗೂಗಲಲ್ಲಿ, ಯೂಟ್ಯೂಬಲ್ಲಿ. ಅದನ್ನ ಮಾಡಿ. So this was a little serious topic, but yeah, off the topic we'll go something else. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಏನೇನು ಪೆಕ್ಯುಲರ್ ಆಗಿ ಮಾಡ್ತೀರಾ? ನಾನು ನನ್ನ ಹಸ್ಬೆಂಡ್ ಯಾವುದಾದ್ರೂ ವೆರಿ ಗುಡ್ ವೆಹಿಕಲ್ಸ್ ಇದ್ರೆ ವಾವ್ ಅಂತ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಕೊಡ್ತೀವಿ. ಮಾಡಿಫೈಡ್ ವೆಹಿಕಲ್ಸ್ ಇದ್ರೆ ವಿಲ್ ಲುಕ್ ಎಟ್ ದಿ ವೀಲ್ಸ್. ಜಾಸ್ತಿ ನಾಲೆಜ್ ಏನೂ ಇಲ್ಲ, ಲೈಟ್ ನಾಲೆಜ್ ಅಷ್ಟೇ. ಎಕ್ಸ್ಟ್ರಾ ನಾನು ನಾಲೆಜ್ ಕೊಡ್ತಾ ಇರ್ತೀನಿ, ಇವಳಿಗೆ ಬೋರ್ ಆಗ್ಬಿಡುತ್ತೆ ಅದು. ಐ ಜಸ್ಟ್ ಸಿ ದ ಅಪಿಯರೆನ್ಸ್ ಅಂಡ್ ಐ ವಿಲ್ ಗಿವ್ ಎಕ್ಸ್ಪ್ರೆಷನ್ ಅಷ್ಟೇ. ಆ್ಯಂಡ್ ವೈಲ್ ಡ್ರೈವಿಂಗ್ ನನಗೆ ಎಕ್ಸ್ಪೀರಿಯನ್ಸಸ್ ಅಂದರೆ ರೋಡ್ ಡಿಸಿಪ್ಲಿನ್. ಸೊ ಮೋಸ್ಟ್ ಆಫ್ ದೆಮ್ ವೈಲ್ ಆನ್ ರೋಡ್ ಡಿಸಿಪ್ಲಿನ್ ಫಾಲೋ ಮಾಡಲ್ಲ, ರೋಡ್ ರೂಲ್ಸ್ ಫಾಲೋ ಮಾಡಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಸಿ ಅಗೇನ್ ನಿಮಿಷ ಸರಿಯಾಗಿ ಕೈ ನೋವಾಗ್ತಿದೆ. ಓಕೆ, ರಿಗಾರ್ಡಿಂಗ್ ರೋಡ್ ರೂಲ್ಸ್, ನೀವು ತಪ್ಪು ಮಾಡೋದಲ್ಲದೆ ಬೇರೆಯವ್ರ ಜೀವಕ್ಕೂ ಅದು ಪ್ರಾಬ್ಲಮ್. ಸೊ ಅದನ್ನು ಮಾಡಬೇಡಿ. ರೋಡ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. ಲೇನ್ ಡಿಸಿಪ್ಲಿನ್ ಅದೆಲ್ಲ ಫಾಲೋ ಮಾಡಿ. ನಿಮ್ಮ ಲೈಫು ಚೆನ್ನಾಗಿರಲಿ, ಬೇರೆಯವ್ರ ಲೈಫು ಚೆನ್ನಾಗಿರಲಿ. ಡ್ರೈವ್ ಕಾನ್ಷಿಯಸ್ಲಿ. ಎಸ್, ಆ್ಯಂಡ್ ಡ್ರೈವ್ ಸೇಫ್ಲಿ. ವೇರ್ ಸೀಟ್ ಬೆಲ್ಟ್ಸ್, ಸ್ಪೀಡ್ ಲಿಮಿಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಎಷ್ಟಿದೆ ಅಷ್ಟೇ ಮಾಡಿ.
ಸೊ ವೆಲ್ಕಮ್ ಬ್ಯಾಕ್. ನಾವಿವಾಗ ಕೊಡಗು ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಐ ಮೀನ್ ಬಾರ್ಡರ್, ಐ ವುಡ್ ಸೇ. ಇವಾಗ ಒಂದು ಚೆಕ್ ಪೋಸ್ಟ್ ಆಯಿತು, ಫಾರೆಸ್ಟ್ ಚೆಕ್ ಪೋಸ್ಟ್, ಆನೆ ಚೌಕೂರ್ ಅಂತ. ಓಕೆ, ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿರ್ತೀರ, ಒಂದು ಟೆಂಪಲ್ಲು, ಅದು ಮಾರಿಯಮ್ಮ ದೇವಸ್ಥಾನ. ನಾವು ಬೆಂಗಳೂರಿಂದ ಬರುವಾಗ ಇಲ್ಲ ಬೆಂಗಳೂರಿಗೆ ಹೋಗುವಾಗ ಒಂದೊಂದು ಸ್ಟಾಪ್ ಇರುತ್ತೆ. ನಾವಂತಲ್ಲ, ತುಂಬ ಜನರು ಅಲ್ಲಿ ಬಂದೊಂದು ನಮಸ್ಕಾರ ಹಾಕಿ ಹೋಗ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ನಂಬಿಕೆ. ಓಕೆ, ಆ್ಯಂಡ್ ನಮ್ಮದು ಟೈಮ್ ಇವಾಗ 8 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಇನ್ನು ಮಾಡಬೇಕು. ಬ್ರೇಕ್ಫಾಸ್ಟಿಗೆ ನಮ್ಮದೊಂದು ರೆಗ್ಯುಲರ್ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನೋಡೋಣ ಏನಿರುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ, ಮತ್ತೆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂತ. ತುಂಬ ಜನರು ಬ್ರೇಕ್ಫಾಸ್ಟ್ ಲಂಚ್ಗೆ ಅಲ್ಲಿ ಹೋಗ್ತಾರೆ. ಕೈಂಡ್ ಆಫ್ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು, ಪಾಪ್ಯುಲರ್ ಸ್ಪಾಟ್. ನೋಡೋಣ ಮುಂದೆ. ಇಲ್ಲೇ ಮುಂದ್ಗಡೆ ಮತ್ತಿಗೋಡು ಆನೆ ಶಿಬಿರ ಇದೆ, ತೋರಿಸ್ತೀವಿ. ಇಲ್ಲಿ ನೀವು ಎನಿ ಟೈಮ್ ಬರ್ಬೋದು. ಟೈಮಿಂಗ್ಸ್ 9:30 ಐ ಥಿಂಕ್ ಸೊ 9:30 ಈವ್ನಿಂಗ್ ತನಕ ಇರುತ್ತೆ. ಇಲ್ಲಿ ಬಂದು ಆನೆ ಮರಿ ಎಲ್ಲ ಇರುತ್ತೆ. ಒಳಗಡೆ ಹೋಗ್ಬೋದು. ಎಂಟ್ರಿ ಚಾರ್ಜಸ್ ಇದೆ. ಮತ್ತಿಗೋಡು ಆನೆ ಶಿಬಿರ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕೊಡಗು ಯೂಟ್ಯೂಬ್ ಬ್ಲಾಗಲ್ಲಿ ಈ ಸ್ಪಾಟ್ ಇಲ್ಲ ಅಂದರೆ ಇಟ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಔಟ್ ಥರ. ಆಲ್ಮೋಸ್ಟ್ ನೀವು ನೋಡ್ಬೋದು ಬಹುಶಃ. ಟೂರಿಸ್ಟ್ ಪೀಪಲ್ ಎಲ್ಲ ಬಂದು ಏನಾದರೂ ವೀಡಿಯೋಸ್ ಮಾಡಿದರೆ ದಿಸ್ ಇಸ್ ಅ ಸ್ಟ್ರೆಚ್ ದೇ ಟ್ರೈ ಟು ಕ್ಯಾಪ್ಚರ್. ಬ್ಯೂಟಿಫುಲ್ ಆಗಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ಹಾಗೆ ಸ್ವಲ್ಪ ತಿಂಡಿ ಶಾಪಿಂಗ್. ಕೊಡಗಲ್ಲಿ ತುಂಬ ಫೇಮಸ್ ಏನಂತ ಹೇಳಿದ್ರೆ ಸ್ವೀಟ್ಸಲ್ಲಿ ಬಡೋ ಕಜ್ಜಾಯ ಅಂತ ಹೇಳ್ತೀವಿ, ಚಿರೋಟಿ, ಚಿಕ್ಲುಂಡೆ, ಇದೆಲ್ಲ ತುಂಬ ಫೇಮಸ್ ಇಲ್ಲಿ. ಬ್ರೇಕ್ಫಾಸ್ಟ್ ಆಯಿತು ನಮ್ಮ ಫೇವ್ರೆಟ್ ಆ್ಯಂಡ್ ಪಾಪ್ಯುಲರ್ ಸ್ಪಾಟಲ್ಲಿ. ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ನಮ್ಮ ನಡೆ ಮನೆ ಕಡೆ. ಸೊ ಆನ್ ದ ವೇ ಮನೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಡ್ರಿಸ್ಲಿಂಗ್ ಹಿಯರ್. ಆ್ಯಂಡ್ ಆಬ್ವಿಯಸ್ಲಿ ಮಾನ್ಸೂನ್ ಮಳೆ ಇರುತ್ತೆ ಯೂಶಲಿ. ಇವಾಗೇನೋ ಮಳೆ ಏನು ಜೋರಾಗಿ ಬರ್ತಾ ಇಲ್ಲ, ಬಟ್ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ, ಇನ್ನೂ ಬರಬೇಕಷ್ಟೇ. ಸೊ ನೋಡೋಣ. We'll go home.
ವಿ ಆರ್ ಹೋಮ್. ಸೊ ಈ ನೇಚರ್ ಮಧ್ಯದಲ್ಲಿ ಕುತ್ಕೊಂಡು ಇವಾಗ ನಾವು ನಮ್ಮ ಕೆಲಸ ಶುರು ಮಾಡಬೇಕು. ಸೊ ಇದರ ಮುಂದುವರೆದ ಭಾಗನೂ ಇರುತ್ತೆ. ಸೊ ಅಲ್ಲಿಯವರೆಗೂ ನಮ್ಮ ವೀಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಮೂಷಿಕ್ ಎಕ್ಸ್ಪ್ಲೋರ್ಸ್.